ಹಾಯ್ ಗೆಳೆಯರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ನ ನಿಫ್ಟಿ 50 ಆಗಿರ್ಬೋದು, ನಮ್ಮ ಸೆನ್ಸೆಕ್ಸ್ ಆಗಿರ್ಬೋದು, ನಮ್ಮ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಇವತ್ತು ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಹಾಗೂ ನಮ್ಮ ಇಂಡಿವಿಜುವಲ್ ಸ್ಟಾಕ್ಗಳು ಕೂಡ ಇವತ್ತು ಯಾವ್ದ್ಯಾವ್ದು ಗ್ರೀನಲ್ಲಿ ಎಂಡ್ ಆಗಿದೆ, ಯಾವ್ದ್ಯಾವ್ದು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಾವು ಇಲ್ಲಿ ಡಿಸ್ಕ್ಲೈಮರ್ ನಲ್ಲಿ ಕಾಣಿಸ್ತಾರೋ ಲೈನ್ನ ಒಂದ್ಸಲಿ ಓದ್ಕೊಂಡ್ಬಿಡೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮಾತನಾಡುವ ಯಾವುದೇ ಸ್ಟಾಕ್ಗಳು ಕೂಡ ಹೂಡಿಕೆ ಸಲಹೆ ಆಗಿರುವುದಿಲ್ಲ ಸ್ನೇಹಿತರೆ. ಹೂಡಿಕೆ ಮಾಡುವ ಮೊದಲು ತುಂಬಾ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 27ನೇ ತಾರೀಕು ನಮ್ಮ ನಿಫ್ಟಿ 50 ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 26,235 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 26,215 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 0.04% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಸೆನ್ಸೆಕ್ಸ್ನ ನಾವು ನೋಡೋದಾದ್ರೆ, ನಮ್ಮ ಸೆನ್ಸೆಕ್ಸ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 85,748 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 85,720 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 0.13% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಬ್ಯಾಂಕ್ ನಿಫ್ಟಿನ ನಾವು ನೋಡೋದಾದ್ರೆ, ನಮ್ಮ ಬ್ಯಾಂಕ್ ನಿಫ್ಟಿ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 59,564 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 59,737 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 0.35% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 27ನೇ ತಾರೀಕು ಯಾವ್ಯಾವ ಸ್ಟಾಕ್ಗಳು ಗ್ರೀನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದ್ರೆ, ನಮ್ಮ ಅಶೋಕ್ ಲೇಲ್ಯಾಂಡ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 151 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 159 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 7.25% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಸರಿಗಮ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 385 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 399 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 5.09% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 165 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 165 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 4.99% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 542 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 553 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 4.74% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ತೇಜಸ್ ನೆಟ್ವರ್ಕ್ಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 486 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 503 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 4.64% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಎಸ್ಕ್ರಾಟ್ಸ್ ಕಬೋಟಾ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 3,678 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 3,847 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 4.37% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 27ನೇ ತಾರೀಕು ಯಾವ ಸ್ಟಾಕ್ಗಳು ರೆಡ್ನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದ್ರೆ, ನಮ್ಮ ವರ್ಲ್ ಪೂಲ್ ಆಫ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು 11.42% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ನಾಟ್ಕೋ ಫಾರ್ಮಾ ಲಿಮಿಟೆಡ್ ಬಂದು ಇವತ್ತು 4.81% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಬಜಾಜ್ ಹೋಲ್ಡಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಬಂದು ಇವತ್ತು 4.16% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ರೆಡಿಕೋ ಕೈಸ್ತಾನ್ ಲಿಮಿಟೆಡ್ ಬಂದು ಇವತ್ತು 4.06% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಕೈನ್ಸ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು 3.85% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲಿ ಸರ್ವಿಸ್ ಲಿಮಿಟೆಡ್ ಬಂದು ಇವತ್ತು 3.49% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 27ನೇ ತಾರೀಕು ನಮ್ಮ ಫಾರಿನ್ ಇನ್ವೆಸ್ಟರ್ಸ್ ಹಾಗೂ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಗ್ಗೆ ನಾವು ನೋಡೋದಾದ್ರೆ, ನಮ್ಮ ಫಾರಿನ್ ಇನ್ವೆಸ್ಟರ್ಸ್ ಬಂದು ಇವತ್ತು 4,778.00 CR ಇವತ್ತು ನೆಟ್ ಬಯರ್ಸ್ ಆಗಿದ್ದಾರೆ ಸ್ನೇಹಿತರೆ.
ಹಾಗೆ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಗ್ಗೆ ನಾವು ನೋಡೋದಾದ್ರೆ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಂದು ಇವತ್ತು 6247.90 CR ಇವತ್ತು ನೆಟ್ ಬಯರ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸ್ನೇಹಿತರೆ. ಸೊ ಗೆಳೆಯರೆ, ಇದಾಗಿತ್ತು ನಮ್ಮ ವಿಡಿಯೋ ಇನ್ಫಾರ್ಮೇಶನ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.